ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋ ಕಂಪ್ಲೀಟ್ಲಿ AO ಆಸ್ಪಿರೆಂಟ್ಸ್ಗೋಸ್ಕರನೇ ಅಂತ ಮಾಡ್ತಿದ್ದೀನಿ. ಸೊ ಸುಮಾರು ಜನ ಟೆಕ್ಸ್ಟ್ ಮಾಡ್ತಿದ್ದೀರಿ, ಕಾಲ್ ಮಾಡ್ತಿದ್ದೀರಿ, ಸರ್ ವೆನ್ ವಿಲ್ ಬಿ ಅವರ್ ನೆಕ್ಸ್ಟ್ ಎಕ್ಸಾಮ್ ಅಂತ. ಸೊ ಅವರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಿಮ್ಮ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಆಗಬಹುದು, ಎಕ್ಸಾಮ್ ಯಾವಾಗ ಆಗಬಹುದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತೆ ಹೂ ಈಸ್ ಗೋಯಿಂಗ್ ಟು ಕಂಡಕ್ಟ್ AO ಎಕ್ಸಾಮ್, ವೆದರ್ ಇಟ್ ಈಸ್ KEA ಕಂಡಕ್ಟ್ ಮಾಡುತ್ತಾ ಆರ್ KPSC ಕಂಡಕ್ಟ್ ಮಾಡುತ್ತಾ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತೆ ಯಾವ್ದಾದ್ರು ಹೊಸ ಪೋಸ್ಟ್ಗಳು ಇದರಲ್ಲಿ ಅಡಿಷನ್ ಆಗಲಿದ್ದಾವ, ಸೊ ಇದ್ರ ಬಗ್ಗೆ ಸಹ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಏನಂದ್ರೆ ನಿಮ್ಮ ಈ ಒಂದು ಹೊಸ ಅಧಿಸೂಚನೆ ಏನು ನಮ್ಮ ಆಲ್ರೆಡಿ ಹೊರಡಿಸಿದ್ದ KEA ಕಡೆಯಿಂದ ಹೊರಡಿಸಿದ್ದ ಒಂದು ಅಧಿಸೂಚನೆ ರದ್ದಾಯಿತು. ಆನ್ ದಟ್ ಲೈನ್ಸ್ ಒಂದು ಹೊಸ ಅಧಿಸೂಚನೆ ನೆಕ್ಸ್ಟ್ ರೆಡಿ ಮಾಡಬೇಕು, ಅದನ್ನ ಅಧಿಸೂಚನೆ ಮಾಡಲೇಬೇಕು. ಸೊ ಅದಕ್ಕೆ ಸುಮಾರು 2 ರಿಂದ 3 ತಿಂಗಳಂತೂ ಟೈಮ್ ಹಿಡಿಯುತ್ತೆ. ಒಂದು ಮಿನಿಮಮ್ ಅಂತೂ 3 ಮಂತ್ಸ್ ಆದ್ರೂ ಹಿಡಿಯುತ್ತೆ. ಸೊ ಇದ್ರ ರೀಸನ್ ಏನಂದ್ರೆ, ಒಂದು ಇಂಟರ್ನಲ್ ರಿಸರ್ವೇಶನ್ ರೋಸ್ಟರ್ ರೆಡಿ ಮಾಡಬೇಕು. ಸೊ ಈ ಇಂಟರ್ನಲ್ ರಿಸರ್ವೇಶನ್ ರೋಸ್ಟರ್ ಇಲ್ಲೊಂದು ಪಿಕ್ ಹಾಕಿದ್ದೀನಿ. ಇದನ್ನ DPR ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಗೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿ ರೆಡಿ ಆಗಿ ಮತ್ತೆ KEA ಅಥವಾ KPSC ಗೆ ಹೋದ ಮೇಲೆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಗ್ತದೆ. ಸೊ ಇದಾದ ಮೇಲೆ ಇನ್ನ ಏನೆಲ್ಲ ರೀಸನ್ಸ್ ಇದಾವೆ ಈ ಒಂದು AO ರಿಕ್ರೂಟ್ಮೆಂಟ್ ಡಿಲೇ ಆಗೋದಿಕ್ಕೆ ಅಂತ ಹೇಳಿದ್ರೆ, 2% ಸ್ಪೋರ್ಟ್ಸ್ ಕೋಟಾ ಇದು ಸುಮಾರು ದಿವಸಗಳಿಂದ ಇದೆ. ಬಟ್ ಈ ಒಂದು ಪಾಯಿಂಟ್ ಮತ್ತೆ ಅರೈಸ್ ಆಗಿದೆ. ಸೊ ಈ ಒಂದು 2% ಸ್ಪೋರ್ಟ್ಸ್ ಕೋಟಾ ಕೊಡಬೇಕಾ ಇಲ್ಲವಾ, ಆದ್ದರಿಂದ ಸಹ ಸ್ವಲ್ಪ ಪ್ರೊಸೆಸ್ ಡಿಲೇ ಆಗುವ ಸಾಧ್ಯತೆಗಳಿದಾವೆ. ಮತ್ತೆ ಇನ್ನೊಂದೇನೆಂದ್ರೆ, GBA ಎಲೆಕ್ಷನ್ಸ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಮೊದಲು BBMP ಇತ್ತು, ಅದು ರೀನೇಮ್ ಆಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಇದರ ಎಲೆಕ್ಷನ್ಸ್ ಸ್ಟಾರ್ಟ್ ಆಗಲಿವೆ. ಸೊ ಈ ಒಂದು ಎಲೆಕ್ಷನ್ ಸ್ಟಾರ್ಟ್ ಆದಾಗ ಸುಮಾರು ಮ್ಯಾನ್ ಫೋರ್ಸ್ ಅನ್ನ GBA ಎಲೆಕ್ಷನ್ ಕಮಿಷನರ್ ತಗೊಳ್ಳುವ ಸಾಧ್ಯತೆ ಇರುವುದರಿಂದ ಮತ್ತೆ ನಿಮಗೆ AO ರಿಕ್ರೂಟ್ಮೆಂಟ್ ಪ್ರಾಸೆಸ್ ಡಿಲೇ ಆಗೋ ಸಾಧ್ಯತೆಗಳಿದಾವೆ. GBA ಎಲೆಕ್ಷನ್ ಡೇಟ್ಸ್ ಯಾವಾಗ ಬರಬಹುದು ಅಂತ ಹೇಳಿದ್ರೆ, ಸಾಧ್ಯತೆ ಇರುವ ಡೇಟ್ಸ್ ಯಾವ್ದಂದ್ರೆ ನೆಕ್ಸ್ಟ್ ತಿಂಗಳ ಅಂದ್ರೆ ಜೂನ್ 14ರಿಂದ ಜೂನ್ 24ರ ಒಳಗೆ GBA ಎಲೆಕ್ಷನ್ಸ್ ಮಾಡಬೇಕೆಂದು ನಿರ್ಧಾರ ಆಲ್ಮೋಸ್ಟ್ ಆಲ್ ಖಚಿತವಾಗಿದೆ. ಸೊ ಈ ಒಂದು ಪ್ರಾಸೆಸ್ ಇಂದ ಸಹ ನಿಮ್ಮ AO ರಿಕ್ರೂಟ್ಮೆಂಟ್ ಪ್ರಾಸೆಸ್ ಡಿಲೇ ಆಗಬಹುದು. ನೆಕ್ಸ್ಟ್, ಸೊ ಈ ಒಂದು 3 ಪಾಯಿಂಟ್ಸ್ ಇದಾವೆ. ನೆಕ್ಸ್ಟ್, ಹೂ ಈಸ್ ಗೋಯಿಂಗ್ ಟು ಕಂಡಕ್ಟ್ AO ಎಕ್ಸಾಮ್. ಸೊ ನಾನು ಈ ಒಂದು ಪಾಯಿಂಟ್ ಏನಕ್ಕೆ ಅರೈಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ AO ಎಕ್ಸಾಮ್ KPSC ಕಡೆಯಿಂದ KEA ಗೆ ಟ್ರಾನ್ಸ್ಫರ್ ಆಗಿದೆ ಹಾಗೂ KEA ಒಂದು ನೋಟಿಫಿಕೇಶನ್ ಸಹ ಹೊರಡಿಸಿತ್ತು. ಬಟ್ ದೇರ್ ಆರ್ ಸರ್ಟೈನ್ ಅದರ್ ಡೆವಲಪ್ಮೆಂಟ್ಸ್ ಹ್ಯಾವ್ ಹ್ಯಾಪೆಂಡ್ ಬಿಟ್ವೀನ್ KPSC, KEA, DPR ಕಡೆಯಿಂದ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಏನೇನು ನಿರ್ಧಾರಗಳು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನೊಂದು ನ್ಯೂಸ್ ಆರ್ಟಿಕಲ್ ತೋರಿಸ್ತೀನಿ. ಇದೊಂದು ಅಥಾಂಟಿಕೇಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇದೊಂದು ನ್ಯೂಸ್ ಪೇಪರ್ ನಾನು ಓದ್ತೀನಿ. ಸೊ ಯು ನೀಡ್ ಟು ಸಿ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂದ್ರೆ DPR ಈಗಾಗಲೇ ಎಲ್ಲಾ ಇಲಾಖೆಗಳಿಂದ ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನು ಪಡೆದಿರುತ್ತಾರೆ. ಅಂದ್ರೆ ಇದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಮಾಹಿತಿಯನ್ನು ಸಹ ಇವರು ಕಳೆ ಹಾಕಿರುತ್ತಾರೆ. ಸೊ ಅದರ ತಕ್ಕಂತೆ ಹೊಸ ನೇಮಕಾತಿಗಳು ಯಾವುದೇ ತಡೆ ಇಲ್ಲದೆ KEA ಹಾಗೂ KPSC ನಡುವೆ ಹಂಚಿಕೆ ಮಾಡಲಾಗಿದೆ. ಅಂದ್ರೆ ದೇರ್ ಆರ್ ವಾಟ್ ಎವರ್ ದ ವೇಕೆಂಟ್ ಪೋಸ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಇದಾವೆ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ KPSC ಹಾಗೂ KEA ಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರುತ್ತಾರೆ. ಹಾಗೂ ಮತ್ತೆ ಏನಂದ್ರೆ, ಇದು ಯಾವುದೇ ಒಂದು ಕನ್ಫ್ಯೂಷನ್ ಹಾಗೂ ಡಿಲೇ ಆಗದಿರ ಈ ಒಂದು ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ DPR ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಪೆಷಲ್ ನಿಗಾ ವಹಿಸಿದ್ದಾರೆ. ಸೊ ಇಲ್ಲಿ ನಿಮಗೆ ನೋಡಬಹುದು, ಆಡಳಿತ ಸುಧಾರಣೆ ಇಲಾಖೆಗೆ ವಿಶೇಷ ನಿಗಾ ವಹಿಸಲು ಸರ್ಕಾರದಿಂದ ಸೂಚನೆ ಇದೆ. ಸಂದರ್ಶನ ರಹಿತ ಅಂದ್ರೆ ಇಂಟರ್ವ್ಯೂ ಇನ್ಕ್ಲೂಡಿಂಗ್ ಇರುವ ರಿಕ್ರೂಟ್ಮೆಂಟ್ಸ್ ಪ್ರಕ್ರಿಯೆಗಳನ್ನು ಸಂದರ್ಶನ ರಹಿತ ಅಂದ್ರೆ ಇಂಟರ್ವ್ಯೂ ಇಲ್ಲದಿರುವ ರಿಕ್ರೂಟ್ಮೆಂಟ್ಸ್ ಅನ್ನ KEA ಗೆ ಕೊಟ್ಟಿ, ಸಂದರ್ಶನ ಸಹಿತ ಅಂದ್ರೆ ಇಂಟರ್ವ್ಯೂ ಇರುವ ಎಕ್ಸಾಮಿನೇಷನ್ ಪ್ರಾಸೆಸ್ ಅನ್ನ ಹಾಗೂ ತಾಂತ್ರಿಕ ಮತ್ತು ಉನ್ನತ ಮಟ್ಟದ, ತಾಂತ್ರಿಕ ಅಂದ್ರೆ ಟೆಕ್ನಿಕಲ್ ಪೇಪರ್ಸ್ ಇರುವ ಹಾಗೂ ಉನ್ನತ ಮಟ್ಟ ಅಂದ್ರೆ ಹೈ ಲೆವೆಲ್ ಜಾಬ್ಸ್ ಆಗಿರ್ಬೋದು, ಲೈಕ್ ಗ್ರೂಪ್ A, ಗ್ರೂಪ್ B ಪೋಸ್ಟ್ ಗಳನ್ನ KPSC ಗೆ ನೀಡುವ ಸಾಧ್ಯತೆ ಇದೆ. ಅಂದ್ರೆ ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಕ್ಲಿಯರ್ಲಿ ಡಿಸ್ಕಷನ್ ಆಗಿದೆ. ನಾನು ಸುಮ್ಮನೆ ನಿಮಗೆ ಒಮ್ಮೆ ಈ ಆರ್ಟಿಕಲ್ ತೋರಿಸ್ತಿದ್ದೀನಿ. ಯಾವ್ದೆಲ್ಲ ಎಕ್ಸಾಮಿನೇಷನ್ಗೆ ಇಂಟರ್ವ್ಯೂ ಇದೆ ಹಾಗೂ ಗ್ರೂಪ್ A, ಗ್ರೂಪ್ B ಎಕ್ಸಾಮಿನೇಷನ್ ಪೋಸ್ಟ್ಗಳಿರುವ ಎಕ್ಸಾಮಿನೇಷನ್ ಗಳನ್ನ ಹಾಗೂ ಟೆಕ್ನಿಕಲ್ ಪೇಪರ್ಸ್ ಇರುವ ಎಕ್ಸಾಮಿನೇಷನ್ ಗಳನ್ನ KPSC ಮಾಡಬೇಕು ಎಂದು ನಿರ್ಧಾರ ಆಗಿದೆ. ಹಾಗೂ ಗ್ರೂಪ್ C ಅಥವಾ ಗ್ರೂಪ್ D ಮಟ್ಟದ ಎಕ್ಸಾಮಿನೇಷನ್ ಪ್ರಾಸೆಸ್ಗಳು ಹಾಗೂ ಇಂಟರ್ವ್ಯೂ ಇಲ್ಲದಿರುವ ಎಕ್ಸಾಮಿನೇಷನ್ ಪ್ರಾಸೆಸ್ಗಳನ್ನ KEA ಗೆ ಕೊಡುವ ಸಾಧ್ಯತೆಗಳು ಖಚಿತವಾಗಿದೆ.
ಸೊ ಇದರ ಪ್ರಕಾರ ನಿಮ್ಮ AO ಎಕ್ಸಾಮಿನೇಷನ್ ಮತ್ತೆ KPSC ಗೆ ಹೋಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಓಕೆ, ನೆಕ್ಸ್ಟ್ ನ್ಯೂ ಪೋಸ್ಟ್ ಏನಾದರೂ ಅಡಿಷನ್ ಆಗ್ತಿದಾವ AO ನೋಟಿಫಿಕೇಶನ್ ಅಂದ್ರೆ ಒಂದೆರಡು ಸೋರ್ಸಸ್ ಇಂದ ನಮಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಸುಮಾರು ವೇಕೆನ್ಸೀಸ್ ಇದಾವೆ. ಈ ಒಂದು ವೇಕೆನ್ಸೀಸ್ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನ ಗ್ರೂಪ್ ಎ ವೃಂದದ ವೇಕೆನ್ಸಿಗಳು ಸಹ ಇದಾವೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಗ್ರೂಪ್ ಎ ಪೋಸ್ಟ್ಗಳು ಸಹ ವೇಕೆಂಟ್ ಇದಾವೆ. ಇಲ್ಲಿ ನೋಡಿ, ಗ್ರೂಪ್ ಎ 72 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಇದನ್ನ ಸಹ ಈ ಒಂದು ನಿಮ್ಮ AO ನೋಟಿಫಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಹೊಸ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಸಹ ಇದಾವೆ. ಹಾಗೂ ಇದರ ಬಗ್ಗೆ ಸಹ ಹೈ ಲೆವೆಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಡಿಸ್ಕಷನ್ ಸಹ ಆಗಿದೆ. ಸೊ ನೀವು ಏನು ಅರ್ಥ ಮಾಡ್ಕೋಬಹುದು ಈ ಒಂದು ಆರ್ಟಿಕಲ್ ಇಂದ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಗ್ರೂಪ್ ಎ, ಗ್ರೂಪ್ ಬಿ ಹಾಗೂ ಗೆಜೆಟೆಡ್ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿರುವ AO ನೋಟಿಫಿಕೇಶನ್ ಅಲ್ಲಿ ಒಂದು ಹೊಸ ಪೋಸ್ಟ್ ಅಂದ್ರೆ ಗ್ರೂಪ್ ಎ ಲೆವೆಲ್ ನ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದಿಸ್ ಇಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ಅಗ್ರಿ ಗ್ರಾಜುಯೇಟ್ಸ್. ಯಾರೆಲ್ಲ ನೀವು ಗ್ರೂಪ್ ಬಿ AO ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಿ ಗ್ರೂಪ್ ಬಿ ಆಫೀಸರ್ಸ್ ಆಗಬೇಕು ಅಂತಿದ್ರೆ, ನಿಮಗೆ ಇನ್ನೊಂದು ಹೈ ಲೆವೆಲ್ ಪೋಸ್ಟ್ಗೆ ಹೋಗುವ ಸಾಧ್ಯತೆಗಳು, ಚಾನ್ಸಸ್ ಸಹ ಇಲ್ಲಿ ಇದಾವೆ. ಯಾಕೆಂದ್ರೆ ಗ್ರೂಪ್ ಬಿ ಎ ಪೋಸ್ಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಎಕ್ಸಾಮಿನೇಷನ್ ಪ್ರಾಸೆಸ್ ಅನ್ನ KPSC ಗೆ ಕೊಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ವೆನ್ ಗ್ರೂಪ್ ಎ ಪೋಸ್ಟ್ಗಳು ಬಂದಾಗ ಇವರು ಅನಿವಾರ್ಯವಾಗಿ KPSC ಗೆ ಕೊಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳ್ತಿದ್ದೆ, ನೀವು KEA ಕಂಡಕ್ಟ್ ಮಾಡುತ್ತಾ ಎಕ್ಸಾಮ್, KPSC ಕಂಡಕ್ಟ್ ಮಾಡುತ್ತಾ ಎಕ್ಸಾಮ್ ಅಂತ. ಸೊ ನಾವು ಇನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಇದು ವೆದರ್ KPSC ಕಂಡಕ್ಟ್ ಮಾಡುತ್ತಾ KEA ಕಂಡಕ್ಟ್ ಮಾಡುತ್ತಾ ಅಂತ. ಸೊ ಈ ಒಂದು ಆರ್ಟಿಕಲ್ ನ ಪ್ರಕಾರ ಅತಿರೇಕ ನಿಮ್ಮ KPSCನೇ ಕಂಡಕ್ಟ್ ಮಾಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ನೆಕ್ಸ್ಟ್, ನಿಮಗೆ ಈ ತರಹದ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಶನ್ ಹಾಗೂ ಫಾಸ್ಟರ್ ಅಪ್ಡೇಟ್ಸ್ಗೋಸ್ಕರ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ ರಿಲೇಟೆಡ್ ಸ್ಟ್ರಾಟಜೀಸ್ ಆಗಿರ್ಬೋದು, ಅಗ್ರಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಪೆಸಿಫಿಕಲಿ ರಿಲೇಟೆಡ್ ಟು AO ಎಕ್ಸಾಮ್ಸ್, ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಿಕ್ ಬೈಟ್ಸ್ ಆಗಿರ್ಬೋದು, ಇದಕ್ಕೋಸ್ಕರನೇ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳು ಮಾಡಿದ್ದೀವಿ. ಸುಮಾರು 4 ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿದಾವೆ. ಅದರಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಅನ್ನ ನಾನು ಇಲ್ಲಿ ಹಾಕಿರ್ತೀನಿ. ಎಲ್ಲರೂ ದಯವಿಟ್ಟು ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಮತ್ತೆ ನಿಮಗೆ ಈ ಒಂದು ನಮ್ಮ ಕಡೆಯಿಂದ ಕೊಡುತ್ತಿರುವ AO ಒಂದು ಸ್ವಲ್ಪ ಫ್ರೀ ಮೆಟೀರಿಯಲ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ, ನಮ್ಮ AO ಗೋಸ್ಕರನೇ ನಾವು ಎಂಕರೇಜ್ ಇಂಡಿಯಾ ಅಗ್ರಿ ಸರ್ವಿಸಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿದ್ದೀವಿ. ಅದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಈ ವಾಟ್ಸ್ಆಪ್ ಗ್ರೂಪ್ಗಳನ್ನ ಜಾಯಿನ್ ಆಗುವ ಜೊತೆಗೆ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯಿನ್ ಆದ್ರೆ ನಿಮಗೆ ಅಲ್ಲಿ ಮೆಟೀರಿಯಲ್ ಸಿಗ್ತದೆ. ಯಾಕೆಂದ್ರೆ ಸುಮಾರು ಮೆಟೀರಿಯಲ್ ನಾವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ಹಿಸ್ಟ್ರಿ ಇರೋದಿಲ್ಲ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಿಸ್ಟ್ರಿ ಅವೈಲಬಲ್ ಇರುವುದರಿಂದ ನಾವು ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀವಿ. ದಯವಿಟ್ಟು ಈ ಒಂದು ವಾಟ್ಸ್ಆಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಚಾನಲ್ಸ್ ಅನ್ನ ನೀವು ಜಾಯಿನ್ ಆಗಿ. ಮತ್ತೆ ಈ ತರಹದ ಇಂಪಾರ್ಟೆಂಟ್ ಹಾಗೂ ವೆರಿ ಸ್ವಿಫ್ಟ್ ಅಂಡ್ ಫಾಸ್ಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಎಕ್ಸಾಮ್ಸ್ ನೀವು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ನಿಮಗೆ ಈ ವಿಡಿಯೋಗಳು ತಲುಪ್ತದೆ. ಮತ್ತೆ ನಮ್ಮ ಕಡೆಯಿಂದ ಒಂದು AO ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಆಲ್ರೆಡಿ ಸುಮಾರು ಜನ, ಮೋರ್ ದೆನ್ 50 ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದೀರಿ. ಸೊ ದಟ್ ಈಸ್ ಎ ವೆರಿ ಗುಡ್ ನ್ಯೂಸ್. ಸೊ ಇನ್ನ ಯಾರೆಲ್ಲ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಕ್ಕೆ ಇಚ್ಛಿಸ್ತೀರಿ, ಅವರೆಲ್ಲರೂ ಜಾಯ್ನ್ ಆಗ್ಬಹುದು. ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ ಕಂಪ್ರಹೆನ್ಸಿವ್ ಸಿಲೆಬಸ್ ಅನ್ನ ಕವರೇಜ್ ಮಾಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ, 10 ಸೆಕ್ಷನಲ್ ಹಾಗೂ 5 ಫುಲ್ ಲೆಂತ್ ಪೇಪರ್ಸ್ ಇರ್ತದೆ. ಸೊ ದಿಸ್ ಇಸ್ ಫಾರ್ ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2. ಪೇಪರ್ 2 ಅಲ್ಲಿ ಸಹ ನಿಮ್ಮ ಟೆಕ್ನಿಕಲ್ ಪೇಪರ್ ಅಲ್ಲಿ 10 ಸೆಕ್ಷನಲ್ 5 ಫುಲ್ ಲೆಂತ್ ನಿಮಗೆ ಟೆಸ್ಟ್ಗಳು ಇರ್ತವೆ. ಸೊ ಟೋಟಲಿ 30 ಟೆಸ್ಟ್ಗಳು ನಮ್ಮ ಕಡೆಯಿಂದ ನಿಮಗೆ ಕೊಡ್ತಿದೀವಿ. ಓಕೆನಾ? ಈ ಒಂದು ನಾವು ಕೊಡುತ್ತಿರೋ ಫೆಸಿಲಿಟೀಸ್ ನ ಸದುಪಯೋಗ ಮಾಡಿಕೊಳ್ಳಿ. ನಿಮಗೆ ಏನಾದರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅನ್ಸಿದ್ರೆ ಈ ಒಂದು ನಂಬರ್ಗೆ ಫೋನ್ ಮಾಡಿ, 9611621195 ಫೋನ್ ಮಾಡಿ ನೀವು ಕೋರ್ಸಸ್ ಅನ್ನ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು ಒನ್ ಅಂಡ್ ಆಲ್.